ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಸೀರೀಸ್ ಬಂದು ನಂಜನಗೂಡಿನ ಪಾರ್ಟ್ 4 ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ 1 2 3 ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಏನು ಮಾಡೋದು, ತುಂಬ ಲೆಂತಿ ವೀಡಿಯೋಸ್ ಹಾಕಿದ್ರೆ ಚೆನ್ನಾಗಿರಲ್ಲ, ಬೋರ್ ಹೊಡೆದ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಚಿಕ್ಕ ಚಿಕ್ಕ ವೀಡಿಯೋಸ್ ಹಾಕ್ತಾರೆ. ಅದರಿಂದ ಪಾರ್ಟ್ 4 ಬಂದಿದೆ. ಸೊ ಈಗ ತಾನೇ ಚಾಮುಂಡಿ ಬೆಟ್ಟ ಎಲ್ಲ ನೋಡಿಕೊಂಡು ಇವಾಗ ನೆಕ್ಸ್ಟ್ ನಾವು ಹೊರಡ್ತಾ ಇರೋದು ಬಂದು ನಿಮಿಷಾಂಬಾಗೆ. ಚಾಮುಂಡಿ ಬೆಟ್ಟದಲ್ಲಿ ದೇವ್ರನ್ನ ನೋಡೋಕ್ಕಾಗಿಲ್ಲ, ಅದೊಂದು ತುಂಬಾ ಬೇಜಾರಾಯಿತು. ಏನು ಜನ ಗುರು ದೇವರೇ, ಅಷ್ಟೊಂದು ಜನ ಎಲ್ಲಪ್ಪ ಇದ್ದೀರಾ. ಅಲ್ಲಂತೂ ಚಾಮುಂಡಿ ಬೆಟ್ಟದಲ್ಲಿ ಜನ ಇಲ್ಲ ಅನ್ನೋದು ದಿನವೇ ಇಲ್ಲ, ಅಷ್ಟು ರಶ್ಶು, ಅಷ್ಟು ಜನ. ಎಷ್ಟು ದುಡ್ಡು ಕೊಟ್ಟು ನೋಡಬೇಕು ಅಂತ ಟಿಕೆಟ್ ತೊಗೊಳಕ್ಕೆ ಹೋದ್ರೂ ಅಲ್ಲೂ ಕೂಡ ಜನ. ಪ್ರಸಾದಕ್ಕಂತೂ ಹೇಳಂಗೆ ಇಲ್ಲ, ಫುಲ್ಲು ರಶ್ಶು. ಯಪ್ಪ ದೇವ್ರೆ, ಅಂತೂ ಇಂತೂ ದೇವ್ರ ದರ್ಶನ ಆಗಿಲ್ಲ ಅಂದರೂ ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ದೇವ್ರ ಪ್ರಸಾದ ಅಂತ ಹೇಳಿ ಅನ್ನದಾಸೋಹದಲ್ಲಿ ಊಟ ಮಾಡಿಕೊಂಡು ಇವಾಗ ನೆಕ್ಸ್ಟು ನಾವು ಹೊರಡ್ತಾ ಇರೋದು ಬಂದು ನಿಮಿಷಾಂಬಾಗೆ. ಬನ್ನಿ ಹಾಗಾದರೆ ಹೋಗೋಣ ನಿಮಿಷಾಂಬಾಗೆ. ಅಲ್ಲ, ಇಲ್ಲಿರೋ ಮೈಸೂರು ನಮಗೆ ಒಂದಿನ ಸಾಲಲ್ವಲ್ಲ ನೋಡಕ್ಕೆ. ಬರೋವಾಗಲೇ ಇದೆಲ್ಲ ಹೋಗ್ಬೇಕು ಅಂತ ಅನಿಸುತ್ತೆ. ಎಲ್ಲ ಅನ್ಕೊಂಡು ಬರ್ತೀವಿ, ಏನು ಒಂದೋದ್ರೆ ಒಂದು ಹೋಗೋಕ್ಕಾಗಲ್ಲ, ಟೈಮೇ ಸಾಕಾಗಲ್ಲ. ಆಕ್ಚುಲಿ ಹಂಗೆ ನೋಡಿದ್ರೆ ಮೈಸೂರಲ್ಲೇ ಇರೋವಂಥವ್ರೆ ಎಷ್ಟೋ ಜನ ನೋಡೇ ಇಲ್ಲ ಇಲ್ಲಿರೋನೆ. ಬೆಂಗಳೂರಲ್ಲಿ ಅರಮನೆ ನೋಡಿಲ್ಲ, ಕರ್ಗ ನೋಡಿಲ್ಲ. ಬೆಂಗಳೂರು ಕರ್ಗ ಎಷ್ಟು ಜನ, ನಾನೇ ನೋಡಿಲ್ಲ. ಜೀರುಗಳೆ ಕರ್ಗ ನೋಡಕ್ಕೆ ಇದಲ್ಲ ಇದೆಲ್ಲ ಇದು ಬೇರೆ, ಅದೆಲ್ಲ ಐತೆ. ಅದು ಬೇರೆ, ಇದು ಬೇರೆ, ಲಲಿತಾ ಮಹಲ್ ಪ್ಯಾಲೇಸ್. ಅರಮನೆ ಹತ್ರ ಇರೋದು ಲಲಿತಾ ಮಹಲ್ ಪ್ಯಾಲೇಸ್. ಅಲ್ಲಿ ನೀವು ಅದರಿಂದ ತೋರಿಸಿದ್ ಬಂದು ಜಗನ್ ಮೋಹನ್ ಪ್ಯಾಲೇಸ್. ಒಳಗಡೆ ಎಲ್ಲ ಗ್ರೀನ್ ಬೋರ್ಡ್ ಐತಲ್ಲ, ನಂದು ಗ್ರೀನ್ ಒಂದು ಸ್ಮಾಲ್ ಚೇಂಜಸ್. ಆಕ್ಚುಲಿ ನಾವಿವಾಗ ನಿಮಿಷಾಂಬಾಗ್ ಹೋಗ್ತಾ ಇಲ್ಲ, ಎಲ್ಲಿಗೆ ಹೋಗ್ತಾ ಇರೋದು? ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇರೋದು. ಶ್ರೀರಂಗಪಟ್ಟಣ ಹೋಗಿ ಹೋಗ್ಬೇಕಣ್ಣ ಬರ. ಶ್ರೀರಂಗಪಟ್ಟಣ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿನ ನೋಡಿಕೊಂಡು ಆಮೇಲೆ ನಿಮಿಷಾಂಬಾಗ್ ಹೋಗೋಣ ಅಂತ. ಶ್ರೀರಂಗಪಟ್ಟಣ ಇದೇ ಹೋಗ್ತಾ ಬಂದಿವೆ ಅನ್ನೋದು ಮರ್ತೆ ಹೋಗ್ಬಿಟ್ಟಿದ್ವಿ. ಸೊ ಅದರಿಂದ ಈಗ ನಿಮಿಷಾಂಬ ಅಲ್ಲ, ಫಸ್ಟು ಶ್ರೀರಂಗಪಟ್ಟಣ ಹೋಗಿ ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಆಮೇಲೆ ನಿಮಿಷಾಂಬ. ಬೃಂದಾವನ ಗಾರ್ಡನ್ ಏನೋ ಹೆಸರಿತ್ತಪ್ಪ ಇವಾಗ, ಪಕ್ಷಿಧಾಮ ಅಂತ ಪಕ್ಷಿಧಾಮ ಅಂತ ಕೇಳಿಸ್ಕೊಂಡು ಅವ್ನು ಬಿಟ್ಟು ಅವನೇನೋ ಹೇಳ್ತಾನೆ, ಕೇಳಿಸ್ಕೋಬೇಕಂತ ಕೇಳಿಸ್ಕೊ. ಪಕ್ಷಿಧಾಮ ಅಂತ ಬರ್ಕೋತಾನೆ. ಹೋಗ ಬೇಡ ಹುಡುಗಿ ನನ್ನ ಬಿಟ್ಟು ಅಂತ ಕೇಳ್ತಾನೆ. ವೆಲ್ಕಮ್ ಟು ಹಿಸ್ಟಾರಿಕಲ್ ಟೌನ್ ಶ್ರೀರಂಗಪಟ್ಟಣ. ಮಲ್ಕೊಂಡಿರ್ತಾರ ನಾರಾಯಣ ಇದ್ಯಂತೆ, ನಾನು ಇವತ್ತವರೆಗೂ ನೋಡಿಲ್ಲ. ಇವ್ರ ಅಜ್ಜಿ ಬುದ್ಧಿ ಇಲ್ಲೇ ಬಿಟ್ಟಿದ್ದು ಬರೋದು ಹೌದು, ಬಟ್ ನಾನು ಇವತ್ತವರೆಗೂ ಶ್ರೀರಂಗಪಟ್ಟಣ ನದಿ ನೋಡೇ ಇಲ್ಲ. ಶ್ರೀರಂಗಪಟ್ಟಣ ನೋಡಿದ್ದೀನಿ, ತುಂಬಾ ಸಲ ಬಂದಿದ್ದೀವಿ, ನದಿ ಹೋಗಿಲ್ಲ. ಅದೇ ಬರೀ ಗಂಡಸರ ಹೋಗೋದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಮುಂದೆ ಇರೋದು ನದಿ. ಹೌದಾ, ಏನಪ್ಪ ಗೊತ್ತಿಲ್ಲ, ಹೋಗೋಣ ಇವಾಗ. ಇಲ್ಲಡೆ ಇದು ಪಿರಂಗಿ, ಒಳಗಡೆ ಎಂಟ್ರಿ ಇಲ್ಲ ಅಷ್ಟೇ, ಅಲ್ಲಿಂದಲೇ ಬರೀ ಹೊಡೆಯೋರು. ಇಲ್ಲೊಂದು ದೇವಸ್ಥಾನ ಐತೆ ಒಳಗಡೆ. ಶ್ರೀರಂಗಪಟ್ಟಣ ದೇವಸ್ಥಾನ ಹತ್ರಕ್ಕೆ ಬರ್ತಿದ್ದಂಗೆ ಇಲ್ಲಂತೂ ಸಾಲಾಗಿ ನಿಲ್ಲಿಸಿರ್ತಾರೆ ಈ ಥರ ಕುದುರೆಗಳನ್ನ. ಒಂದು ಕುದುರೆ ಮೇಲೆ ಒಂದು ರೈಡ್ ಹೋಗೋದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾವು ಹಾಗೆ ಮಾತಾಡಿದ್ವಿ. ನನ್ನ ಮಗಳು ಮತ್ತು ಆನಂದ, ಬಾಬು ಮತ್ತು ಲಡ್ಡು 4 ಜನನು ಒಂದು ರೈಡ್ ಕಳ್ಸೋಣ ಅಂತ ಹೇಳಿ ಮಾತಾಡಿದ್ವಿ. ಸೊ ಅವರು 100 ರೂಪೀಸ್ ಹೇಳಿದರು. ಸೊ 3 ಜನ, ಅಂದರೆ ಲಡ್ಡು ಲೆಕ್ಕ ಇಲ್ಲ. ಸೊ 3 ಜನದಿಂದ 300 ಹೇಳಿದ್ರು. ನಾವು ಕಡಿಮೆ ಮಾಡ್ಕೊಳ್ಳಿ, ಚಿಕ್ಕ ಮಕ್ಳ ತಾನೆ ಅಂತ ಹೇಳಿದ್ವಿ. ಸೊ ಅದರಿಂದ ಅವರು 200 ರೂಪೀಸ್ ಮಾಡಿಕೊಂಡ್ರು. ಅಂದರೆ ಒಂದು ಕುದುರೆಗೆ 100 ರೂಪೀಸ್ ಥರ, 2 ಕುದುರೆಯಿಂದ 200 ಚಾರ್ಜ್ ಮಾಡಿದ್ರು. ಆ್ಯಕ್ಚುಲಿ ಮಗು ಒಂದೇ ಕಳಿಸಿದ್ರೆ ಸಪ್ರೇಟಾಗಿ ಚಾರ್ಜ್ ಮಾಡ್ತಾಯಿದ್ರು, ಅಂದರೆ 3 ಕುದುರೆ ಬರ್ತಾಯಿತ್ತಲ್ವ. ಸೊ ಅದರಿಂದ ನಾವು ಒಟ್ಟಿಗೆ ಕಳಿಸಿ ಪರವಾಗಿಲ್ಲ ಅಂತ ಹೇಳಿದ್ರಿಂದ ಅವರು ಒಂದು ಕುದುರೆಗೆ 100 ರೂಪೀಸ್ ಚಾರ್ಜ್ ಮಾಡಿ
ಈಗ ಲಡ್ಡು ಆನಂದನ ಒಂದು ಕುದುರೆಯಲ್ಲಿ, ಬಾಬು ಮತ್ತು ಗೊಂಬೆನ ಒಂದು ಕುದುರೆಯಲ್ಲಿ ರೈಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೈಡ್ ಮುಗಿಸ್ಕೊಂಬಂದರು. ಇವಾಗ ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾವು ಹೋಗೋ ಟೈಮ್ಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಟೀ ಕುಡಿದು ಹೋಗೋಣ ಅಂತ ಹೇಳಿ ಒಂದು ಸ್ವಲ್ಪ ಟಿ ವಿ ಕುಡಿದ್ಬಿಟ್ಟು ಹೋಗಿ ನೋಡಿದ್ರೆ ಒಂದು ಹಾಫ್ ಆನ್ ಅವರ್ಗೆ ಎಷ್ಟು ಜನ ಆಗ್ಬಿಟ್ಟಿದ್ದಾರೆ ಗೊತ್ತಾ. ಅಯ್ಯೋ ದೇವ್ರೆ, ಇದೇನಪ್ಪ ಜನನೇ ಇಲ್ಲ ಅಂತ ಅಂದ್ಕೊಂಡ್ರೆ ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಹೋದ್ವಿ. ಆಮೇಲೆ ಲಡ್ಡು ತುಂಬಾ ಗಲಾಟೆ ಮಾಡ್ತಾ ಇದ್ದ. ಸೊ ಅದಕ್ಕೆ ಮಗು ಜೊತೆಗೆ ತಾಯಿನ ಬಿಡ್ತಾರೆ. ಇನ್ನೊಬ್ರು ಬೇಕಾದ್ರೆ ಕಾಸು ಕೊಟ್ಬಿಟ್ಟು ಟಿಕೆಟ್ ತೊಗೊಳ್ಳಿ ಅಂತ ಹೇಳಿದ್ರು. ಅಂದರೆ 50 ರೂಪೀಸ್ ಟಿಕೆಟ್ ಇರುತ್ತೆ ಡೈರೆಕ್ಟ್ ಎಂಟ್ರಿ ದರ್ಶನಕ್ಕೆ ಅಂತ. ನಾವು ಬೇಡ ಅಂದ್ಕೊಂಡು ಸುಮ್ಮನೆ ಹಾಗೆ ಲೈನಲ್ಲಿ ನಿಂತಿದ್ವಿ. ಬಟ್ ಆದರೆ ಲಡ್ಡು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಿದ್ದರಿಂದ ನನಗೆ ಫ್ರೀಯಾಗಿ ಕಳಿಸಿದ್ರು. ಆನಂದನಿಗೆ 50 ರೂಪೀಸ್ ಚಾರ್ಜ್ ಮಾಡಿದ್ರು. ಈಗ ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ವಿ. ಹೊರಗಡೆ ಬರ್ತಿದ್ದಂಗೆ ಅಲ್ಲಿ ಆನೆ ನೋಡಿದ ತಕ್ಷಣ ಲಡ್ಡು ಸಿಕ್ಕಾಬಟ್ಟೆ ನೋಡ್ತಾ ಇದ್ದ, ಒಂಥರ ಖುಷಿ ಪಡ್ತಾ ಇದ್ದ, ನೋಡಿ ನಗಿತಾ ಇದ್ದ. ಸೊ ಅದರಿಂದ ನಮಗೆ ಹಳೇದೊಂದು ನೆನಪಾಯ್ತು. ಗೊಂಬೆ ಹುಟ್ಟಿದಾಗೂ ಇದೇ ಥರನೇ, ಆದರೆ ನಂಜನಗೂಡಲ್ಲಿ ಇದೇ ಥರ ಆನೆ ಮೇಲೆ ಕೂರಿಸಿ ಒಂದು ಫೋಟೋ ತೆಗೆಸಿದ್ವಿ. ಸೊ ಅದೇ ಥರ ಇಲ್ಲೂ ಕೂಡ ಗೊಂಬೆ ಮತ್ತು ಲಡ್ಡು ಜೊತೆ ಆನಂದನ ಒಂದು ಫೋಟೋ ಹಿಡಿಯೋಣ ಅಂತ ಹೇಳಿ ಅಲ್ಲೇ ಆನೆ ಮೇಲೆ ಕೂರಿಸ್ಬಿಟ್ಟು ಒಂದು ಫೋಟೋ ತೆಗಿತಾ ಇದ್ದೀನಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಸಕ್ಕದಾಗಾಯಿತು. ಸೊ ಇವಾಗ ಏನಿದ್ರು ನಿಮಿಷಾಂಬಾಗೆ ಹೋಗೋದು. ಅಪ್ಪ ಒಳ್ಳೆ ಹೆಂಗೆ ಇಟ್ಕೊಂಡಿದ್ದೀವಿ ನೋಡಿ ಲೈನಿಗೆ. ಈಗ ನೆಕ್ಸ್ಟ್ ನಿಮಿಷಾಂಬ. ಬೇಗ ಲೇಟ್ ಆಗಿಬಿಡುತ್ತೆ, ಇಲ್ಲೇ 5:30 ಆಗೋಯ್ತು ಆಲ್ರೆಡಿ. ಇನ್ನು ನದಿ ನೋಡ್ಕೊಂಡು ಹೋಗ್ಬೇಕಾ? ಅಂದರೆ 6 ಗಂಟೆ ಇಲ್ಲೇ ಬಿಟ್ಟರೆ ಯಾರು ಹೇಳ್ದವ್ರವೆಲ್ಲ. ತಿರುಪತಿಗೆ ಹೋಗು. ಗೊಂಬೆ ಕಾಣಲ್ಲ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಹೊಡ್ತಾ ಇರೋದು ನಿಮಿಷಾಂಬ. ಯಾಕೆಂದರೆ ನಿಮಿಷಾಂಬ 6 ಗಂಟೆಗೆಲ್ಲನೂ ಓಪನ್ ಆಗಿಬಿಡುತ್ತೆ. ಅಷ್ಟರೊಳಗಡೆ ಇವಾಗ ಆಲ್ರೆಡಿ ಟೈಮು 5:40 ಆಗಿದೆ. ರನ್ ಆಗ್ಬಿಟ್ಟಿದೆ ನಮ್ಮದು. ಬೇಗ ಹೊರಡಬೇಕು ನಾವು. ಸ್ವಲ್ಪ 5 ಮಿನಿಟ್ಸ್ ಅಷ್ಟೇ ಇಲ್ಲಿಂದ. 5 ಅಲ್ಲ 15 ಮಿನಿಟ್ಸ್ ಇದೆ ಇಲ್ಲಿಂದ. ಅಲ್ಲ 5 ಕಿಲೋಮೀಟರ್. 5 ಕಿಲೋಮೀಟರ್. ಶ್ರೀರಂಗಪಟ್ಟಣದಿಂದ ನಿಮಿಷಾಂಬ 5 ಕಿಲೋಮೀಟರ್ಸು. ಸೊ ಒಂದು 15-20 ಮಿನಿಟ್ಸ್ ಒಳಗಡೆ ರೀಚ್ ಆಗ್ಬಿಡ್ತೀವಿ ವಿತೌಟ್ ಟ್ರಾಫಿಕ್ಕು. ಗೊತ್ತಿಲ್ಲ, ನೋಡೋಣ. ರೈಟ್ ಅಪ್ಪ? ಓಕೆ, ನೆಕ್ಸ್ಟ್ ನಿಮಿಷಾಂಬಲ್ಲಿ ಸಿಗೋಣ. ನಿಮಿಷಾಂಬ ದೇವಸ್ಥಾನ ಹಿಂಗೆ ಒಳಗಡೆ ಹೋದರೆ ಇನ್ನೊಂದು 10 ಮಿನಿಟ್ಸಿಗೆ ನಿಮಿಷಾಂಬ ರೀಚ್ ಆಗ್ತೀವಿ. ಇಲ್ಲೇನೇನೈತೆ ಗೊತ್ತಾ ಪ್ಲೇಸು? ಟಿಪ್ಪು ಸುಲ್ತಾನ್ ಸಮಾಧಿ ನೋಡ್ಬೋದು, ಅವ್ನ ಅರಮನೆ ನೋಡ್ಬೋದು. ಇಲ್ಲೇನೆ ಎಲ್ಲ ಅಕ್ಕಪಕ್ಕ. ನಾವು ಅಲ್ಲ, ಈ ಮೈಸೂರಲ್ಲಿ ಎಷ್ಟೆಲ್ಲ ಪ್ಲೇಸಸ್ ಇದೆ. ಇದು ಜಾಗ ಬಂದು ತುಂಬಾ ಚಿಕ್ಕದಿದ್ದು ನೋಡೋ, ಡಬಲ್ ರೋಡ್ ಮಾಡ್ಬಿಟ್ಟು ಇಲ್ಲಿ ಸ್ಕೂಲಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ವಾ. ಎಷ್ಟೊಂದಿದೆ, ನಮ್ಗೆ ಸಾಕಾಗದೇ ಇಲ್ವಲ್ಲ 2 ದಿನ ಟೈಮು. ಕರಿಘಟ್ಟ. ಆಮೇಲೆ ಇವನು ರಜನಿಕಾಂತ್ ಒಂದು ಮನೆ ಶೂಟಿಂಗ್ ಹೇಳಿದ್ರೆ ಯಾವಾಗ ಅವ್ನ ಮನೆ ಇಲ್ಲೇ ಇರೋದು, ಅದುವೇ ದೊಡ್ಡ ಮನೆ. ರಜನಿಕಾಂತ್ ಅಲ್ಲ, ವಿಷ್ಣುವರ್ಧನ್. ರಜನಿಕಾಂತ್ ವಿಷ್ಣುವರ್ಧನ್ ಹಿಂದಿ ಫಿಲಮ್ ಎಲ್ಲ ತೆಗೆಯೋರು ಇಲ್ಲೇನೆ ಶೂಟಿಂಗ್. ನಿಜನೇ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಸುಮ್ಮನೆ ಹ್ಞೂ ಅನ್ಬೇಕಷ್ಟೇ. ಹಿಂಗೆಲ್ಲ ಹೋದ್ರೆ ಇದ್ಕೊಳ್ತೀವಿ ನಾವು. ಇವೆಲ್ಲ ಹಳೆ ಸಮಾಧಿಗಳು ಇವೆಲ್ಲ. ಆಕ್ಚುಲಿ ನಿಮಿಷಾಂಬಾಗ್ ಹೋಗೋದಕ್ಕೆ ನಮ್ಗೇನು ಅಷ್ಟೊಂದು ಪ್ರಾಬ್ಲಮ್ ಅನ್ಸಲ್ಲ. ಏನಕ್ಕೆ ಹೇಳೋ, ಹೋಗ್ತಾ ಎಲ್ಲ ಕಡೆನೂ ನಿಮಿಷಾಂಬಾಗೆ ದಾರಿ ಎಲ್ಲ ಬೋರ್ಡ್ಸ್ ಹಾಕಿದ್ದಾರೆ. ಬೇಲ್ದಣ್ಣು ಬೆಳಗ್ಗೆನೆ ಅಷ್ಟೊಂದು ತಗೊಂಡಿದ್ಯಾ? 10 ಖಾಲಿ. ಕರ್ಮ ಒಳ್ಳೆ. ದೇವಸ್ಥಾನಕ್ಕೆ ಬಂದೇ ಬಿಟ್ವಿ ನೋಡಿ. ಇನ್ನು ಒಂದು 10 ನಿಮಿಷ ಇಲ್ಲ, ಬೇಗ ಬಂದ್ಬಿಟ್ವಿ. ಸರಿ, ಕಾರ್ ನಿಲ್ಸ್ಬಿಟ್ಟು ಬಂದ್ಬಿಟ್ಟು ನಾವು ಅಷ್ಟೊಂದು ಒಳಗಡೆ ಹೋಗಿರ್ತೀವಿ. ರಶ್ ಇಲ್ಲ ಅನ್ಸುತ್ತೆ ನೋಡಿ. ಮುದ್ದು ಪಾಪ ಬರ್ತಾನೆ. ನೀವು ಹೋಗಿರ್ತೀರಾ?
ಹೊಟ್ಟದ್ರು ಅವರು. ನಡೀರಿ ಒಂದು ಬರ್ತಾ ಇದ್ದಂಗೆ ಕರ್ಕೊಂಬರ್ತೀವಿ, ನಡೀರಿ. ನಮ್ಮ ಮನೆ ಗಾಡಿ ನಿಲ್ಸ್ಬಿಟ್ಟು ಗೊತ್ತಾಗೋದು. ಪಾಪ ನಮ್ಮನ್ನು ಪುಣ್ಯಕ್ಕೆ ಎಲ್ಲ ಕಡೆ ಒಂದು ಕಡೆ ನಿಲ್ಸ್ಬಿಡ್ತಾನೆ, ಅವನೋಗಿ ನಿಲ್ಸ್ಕೊಳ್ತಾನೆ. ಸೋಕರ್ ಕುಮಾರನ ಮಗ ಲಾಸ್ಟ್ ಬಾಯ್ ಅಂತ. ಲಾಸ್ಟ್ ಬಾಯ್ ಯಾರು ಹೇಳು? ಮಂಜಪ್ಪ. ಆನಂದ ಅಲ್ಲ, ನಮ್ಮ ದರ್ಶನ. ಇಲ್ಲೂ ಆ್ಯಸ್ ಯೂಶುವಲ್ ಎಲ್ಲೂ ಕೂಡ ಫೋನ್ ಅಲ್ಲೋ ಮಾಡೋದಿಲ್ಲ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಮ್ಮದೊಂದು ಪುಟ್ಟ ಏನು ಹೇಳೋದೋ ಗೊತ್ತಾಗ್ತಿಲ್ಲ. ನಿಮಿಷಮ್ಮ ದೇವಸ್ಥಾನ ಸಮಯ ಸಂಜೆ 5ರಿಂದ 6:30, ಸ್ವಚ್ಛತಾ ಸಮಯ. ಇನ್ನು ಒಳಗಡೆ ಅಲೋ ಇರಲ್ಲ, ಡಿಸ್ಕಂಟಿನ್ಯೂ. ದರ್ಶನ ಸಕ್ಕತ್ತಾಗೈತಲ್ಲ, ಬೇಗನೆ ಹೋಗಾಯ್ತು. ಹೌದು. ನೆಕ್ಸ್ಟ್ ಆದ್ರೆ ಹೊಳೆ ಆಂಜನೇಯ, ಇಲ್ಲ ಅಂದ್ರೆ ಕೃಷ್ಣ ಅಪ್ರಮೇಯ ಅದೇನೋ ಇನ್ನೊಂದು ಹೇಳಿದ್ರಿ ಇವಾಗ ಇವರು. ಹೊಳೆ ಆಂಜನೇಯ ಅಲ್ಲ, ಯಾವ್ದೇನಂದ್ರೆ ಅದೇ ಹೊಳೆ ಆಂಜನೇಯ. ಅದೇನಾ? ಮದ್ದೂರು, ಇದು ಚನ್ನಪಟ್ಟಣ ದಾಟಿನೇ ಅಲ್ಲ ಹೋಗೋದು. ಚನ್ನಪಟ್ಟಣ ಆದ್ಮೇಲೆ ಮದ್ದೂರ್ಗೆ ಹೋಗೋಕ್ಕಾಗಲ್ಲ. ಕೃಷ್ಣನೇ ನೋಡ್ಬೇಕು. ಮಾರಿಲ್ಲ ನಾನು, ಮಾರಿದ್ರೆ ಸಿರಿನೇ ಕೇಳು. ಸಿರಿನೇ ನೀರಂತೂ ಜೋರಾಗಿ ಬರ್ತಾ ಇದೆ, ಅಲ್ಲಿ ಸ್ಪೀಡಾಗಿ ಬರ್ತಾ ಇದೆ. ಈ ಕಡೆ ಆದ್ರೂ ಹೋದ್ರೆ ಅವರು ಫೋಟೋದಲ್ಲಾರು ಬರ್ತಾರೆ. ಬಾಬು ಈ ಕಡೆ ಬರ್ರಿ. ಬಾಬು ಗೊಂಬೆಮ್ಮ ಆನಂದ ಬಂದ ಈಗ. ಏ ಗೊಂಬೆ ಕೇಳ್ಸಲ್ಲ ಕಣ, ದೂರ ನೀರು ಆಗುತ್ತೆ. ನೋಡಿ ಆನಂದ ನಿಂತವನಲ್ಲ, ಅವರಿಬ್ರು ಅಲ್ಲಿದ್ರೆ ಚೆನ್ನಾಗಿರುತ್ತೆ, ಕಾಣಿಸ್ತಾರೆ. ಬಾಬು ಕೇಳ್ಸಲ್ಲ. ಹೋಗ್ಲಾ ನಾನು? ಇದು ಎಲ್ಲಿಂದ ಹರ್ಕೊಂಡ್ಬರುತ್ತೆ ಅಲ್ವಾ? ಇಲ್ಲಿಂದ ಕೂಡಲ ನೀರು ಏನು ಹೊಸಾಗಿ ಹೋಗ್ತಾಯಿದೆ. ನಾನು ಸ್ಪೀಡ್ ಮಾಡಿಲ್ಲ, ಹಂಗೆ ನ್ಯಾಚುರಲ್ ಆಗಿ ತೆಗಿತಾ ಇದ್ದೀನಿ. ಬಟ್ ಸ್ಪೀಡ್ ಇದೆ, ನೀರು ಸಿಕ್ಕಾಪಟ್ಟೆ ಜೋರಾಗಿ ಹರಿತಾ ಇದೆ. ದೇವ್ರ ದರ್ಶನ ಆಗೈತಲ್ಲ ಅಂತ ಇಲ್ಲೇ ಇದ್ದೀನಿ, ಇಲ್ಲಾಂದ್ರೆ ಕಾಲು ಬಿಟ್ಕೊಂಡು ಕುತ್ಕೋತಿದ್ದೆ. ಕಾಲು ತೊಳ್ದಂಗೆ ಆಗ್ಬಿಡುತ್ತೆ. ತುಂಬ ಸ್ಪೀಡಾಗಿ ಬರ್ತಾ ಇದೆ. ಇಲ್ಲಿ ಕಾಣುತ್ತೆ ನೋಡಿ, ಸ್ಪೀಡಾಗಿ ಬರ್ತಾ ಇದೆ. ಒಳ್ಳೆ ಮೇಕೆದಾಟು ಇಲ್ಲೆಲ್ಲ ಬಿಟ್ಟವರಲ್ಲ, ಆ ಥರ ಇದೆ. ಸಕ್ಕತ್ತಾಗಿದೆ ಅಲ್ಲ. ಹಾಂ, ಸ್ವಲ್ಪ ಹಿಂಗೇನೆ. ಬಟ್ ಈ ಥರ ಎಲ್ಲ ಮೆಟ್ಲುಗಳ ಥರ ಎಲ್ಲ ಏನಿಲ್ಲ. ಹಾಂ, ಬಂಡೆಗಳು ಜಾಸ್ತಿ. ಹೌದು. ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದೀವಿ. ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಬಂದು ಅಪ್ರಮೇಯ ಏನು ವರ್ಷ ಅಪ್ರಮೇಯ ಶ್ರೀ ಗೋಪಾಲಸ್ವಾಮಿ ಅಂಬೇಗಾಲ್ ಕೃಷ್ಣ. ಅಪ್ರಮೇಯ ಶ್ರೀ ಅಂಬೇಗಾಲು ಗೋಪಾಲ ಕೃಷ್ಣ ಟೆಂಪಲ್ಗೆ. ಸೊ ಅದು ಇಲ್ಲಿಂದ 60 ಕಿಲೋಮೀಟರ್ಸ್ ಇದೆ. ಅದು ಮುಗಿಸ್ಕೊಂಡು ಇನ್ನೇನಿದ್ರು ಡೈರೆಕ್ಟ್ ಮನೆ. ನಮ್ಮ ಮನೆಗೆ, ನಮ್ಮ ಕಡೆಗೆ ದಾರಿ, ನಮ್ಮ ಮನೆಯ ಕಡೆಗೆ ದಾರಿ. ನೆಕ್ಸ್ಟ್ ದೇವಸ್ಥಾನದಲ್ಲಿ ಸಿಗೋಣ. ಹೋಗೋ ಋಣ ಇತ್ತು ಅಂದ್ರೆ ಬೇಗ ಹೋಗ್ಬೇಕು ನೀವು. ಅಲ್ಲ ಅಂದ್ರೆ ಎಲ್ಲ ಆಯ್ತು, ಹೋಯ್ತು ಬರೀ. ಸನ್ಸೆಟ್ ಮಾತ್ರ ಸಕ್ಕದಾಗಿ ಆಗ್ತದೆ ಇಲ್ಲಿ. ಬಟ್ ಆದ್ರೆ ಫೋನ್ ಯಾಕೋ ಬ್ಲರ್ ಆಗ್ತಾ ಇದೆ ಒಂದೊಂದ್ಸಲಿ. ಶೇಕಿಂಗ್ ವೈಸ್ ಇರಬೇಕು ಅನ್ಸುತ್ತೆ ಮೇ ಬಿ. ಮತ್ತೆ ಬಟ್ಟೆ ಒರೆಸ್ಕೋಬೇಕು ಹಿಂದೆ. ನೋಡಿ ಇವಾಗ ಚೆನ್ನಾಗಿ ಬಂತು. ಆಕಾಶ ನೋಡೋಕ್ಕಂತ ಸಕ್ಕದಾಗಿದೆ ಅಲ್ಲ. ನಿಮಿಷಾಂಬ ಇರೋದು ಶ್ರೀರಂಗಪಟ್ಟಣನೇನಾ? ಹಾಂ ಹೌದು, ಶ್ರೀರಂಗಪಟ್ಟಣದಲ್ಲಿಂದ 5 ಕಿಲೋಮೀಟರ್ ಒಳಗಡೆ. ಮುನೇಶ್ವರ ಸ್ವಾಮಿ ದೇವಸ್ಥಾನ. ಅಯ್ಯೋ ನನ್ನ ಬಂಗಾರ, ಸಕ್ಕದಾಗೈತಲ್ಲ ನೋಡೋದಕ್ಕೆ, ಸೂಪರ್ ಆಗೈತೆ. ಇದು ಅಷ್ಟೇ ಸೇಮ್ ನಾವು ಮಳವಳ್ಳಿಗೆ ಇದಕ್ಕೆ ಹೋಗ್ಬೇಕಾರೆ ದೇವಸ್ಥಾನಕ್ಕೆ ಹೋದ್ವಲ್ಲ,
ಅಲ್ಲಿ ಇದೇ ತರ ಒಂದು ರೋಡ್ ಐತೆ ಬ್ರಿಡ್ಜು. ಯಲಗೂರು ಅಲ್ಲೂ ಹಿಂಗೆ ಇರೋದು ಆಲ್ಮೋಸ್ಟ್ ಸಕ್ಕತ್ತಾಗಿದೆ. ಮೈಸೂರು ಎತ್ಬಿಟ್ರೆ ಎಷ್ಟು ಫಾಸ್ಟಾಗಿ ಹೋಗುತ್ತಂದ್ರೆ ಆ ಥರ. 8 ಗಂಟೆಗೆ ಶಾರ್ಪ್ ಕ್ಲೋಸ್ ದೇವಸ್ಥಾನ. ಏನ್ ಗೊತ್ತಾ, ನಮ್ ಜನ ಏನ್ ಬೇಕಾದ್ರೂ ಒಪ್ಕೋತಾರಂತೆ, ಗ್ಯಾಸ್ ಬಿಡೋದು ಮಾತ್ರ ಒಪ್ಪಂತೆ. ಇವಾಗ ಗ್ಯಾಸ್ ಬಿಡ್ತಾನೆ ಅವ್ರೆ ಹಿಂದೆಗಡೆ ಇನ್ಕ್ಲೂಡಿಂಗ್ ಇವನು ಸೇರಿ ನನ್ ಬಿಟ್ಟು ಯಾರು ಬಿಡ್ತಾವ್ರೆ ಅಂತ ಒಪ್ಕೋತಾ ಇಲ್ಲ. ಇರ್ಬೋದು, ಯಾರು ಬಿಡ್ತಾವ್ರೆ ಅಂತ ಮಾತ್ರ ಒಪ್ಕೋತಾ ಇಲ್ಲ. ಮದ್ದೂರ್ ಬಂದ್ಬಿಟ್ವಾಗ್ಲೇ ಅಲ್ಲ ಅಲ್ಲ ನಮ್ ಜನ ಬೇಕಾದ್ರೆ ಕೊಲೆ ಮಾಡಿರೋದನ್ನ ಒಪ್ಕೊಬಿಡ್ತಾರೆ, ಇಲ್ಲ ಎಂತ ಕೆಟ್ಟ ಕೆಲಸ ಮಾಡಿದ್ರು ಒಪ್ಕೊಬಿಡ್ತಾರೆ. ಊಸ್ಬಿಟ್ಟಿರೋದು ಮಾತ್ರ ಬಾಬುನ ಅಮ್ಮನ ಗೊಂಬೆನ ರೋಡ್ ಹೇಳೋರ್ಗ್ಲೇ ಅಷ್ಟೊತ್ತಿಂದ ಊಸ್ದೆ ಮಾತಾಡ್ಕತೆ. ಬಟ್ ಆದ್ರೆ ಯಾರು ಒಪ್ಕೋತಾ ಇಲ್ಲ, ಅವರು ಯಾರು ಬಿಟ್ಟಿದ್ರು. ಅಲ್ಲೊಂದು ಗೋಪುರ ಕಾಣಿಸ್ತಾ ಇದೆಯಲ್ಲ, ಯಾವ ದೇವಸ್ಥಾನ ಅದು? ತುಂಬಾ ಹಳೆಯ ದೇವಸ್ಥಾನ ಅನ್ನೋದು ಇದು. ತುಂಬಾ ಪುರಾತನ. ಚೆನ್ನಾಗೈತೆ ದೇವಸ್ಥಾನ ಇದು. ಹೌದಾ? ತುಂಬಾ ಹಳೆಯ ದೇವಸ್ಥಾನ. ಏನಪ್ಪ ಅಂದ್ರೆ ಗೊತ್ತು ತುಂಬಾ ಹಳೆ ದೇವಸ್ಥಾನ ಇದು. ಇದನ್ನಂತೂ ಫಸ್ಟ್ ಟೈಮ್ ನೋಡು, ನಾನು ಇದು ಫಸ್ಟ್ ಟೈಮೇ. ಅವಾಗೆಲ್ಲ ಓಡಾಡ್ತಾ ಇದ್ದು ರೋಡು. ದೇವಸ್ಥಾನ ಹತ್ರನೇ ಬಿಡ್ರಿ, ನಾವು ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ರಿ. ನೀವು ದೇವಸ್ಥಾನ ಹತ್ರ ನಿಲ್ಬಿಡ್ತೀರಾ? ನಿಲ್ಸ್ಬೇಕು, ದೇವಸ್ಥಾನ ಹತ್ರ ಬೇರೆ ಬಿಡ್ತಾರ. ಮಾಡೋದು ಬೇಡ ಅಂತ ಕಟ್ಟ ಕ್ಲೋಸ್ ಇಲ್ಲೇ ನಿಲ್ಸುವ ಅಷ್ಟೇ. ಇಲ್ಲೇ ತಗೊಂಡಿದ್ದಿಲ್ಲ ನಡ್ರಿ. ಡೋರ್ ಕ್ಲೋಸ್ ಮಾಡ್ಬೋದು. ಇಟ್ಟಿದ್ದೀನಿ. ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೇನೆ, ಬೇಗ ಹೋಗೋಣ. ಯಾವ ದೇವಸ್ಥಾನ? ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಕಾಪಾಡಪ್ಪ ಅಂದೆ ನಮ್ಮಪ್ಪ. ಇಲ್ಲಿ ಒಳಗಡೆ ಕ್ಲೋಸ್ ಆಗಿಬಿಡುತ್ತಂತೆ, ಸೊ ಹೋಗೋಣ. ಏನು ಮ್ಯಾಗ್ನೆಟ್? ಅಲ್ಲ, ನೀನು ಅಂದಿದ್ದಲ್ಲ ಎಲ್ಲರೂ ಹೋಗುವಾಗೆಲ್ಲ ಮ್ಯಾಗ್ನೆಟ್ ತಗೊಳ್ಳೋಣ ಅಂತ. ಅದಕ್ಕೆ ಅಪ್ರಮೇಯ ಸ್ವಾಮಿ ದೇವಸ್ಥಾನ. ಅಮ್ಮ ಹಳೆ ದೇವಸ್ಥಾನ. ಇದು ಮಳೂರು ಚನ್ನರಾಯಪಟ್ಟಣ. ಫೋನ್ ಆಫ್ ಮಾಡ್ಕೊಂಡು ಹೋಗಿ ಇದು ಅಪ್ರಮೇಯ ಸ್ವಾಮಿ ಚನ್ನಪಟ್ಟಣ ಹತ್ರ ಇರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ. ಅಪ್ರಮೇಯ ಸ್ವಾಮಿ ಅಂದರೆ ನಮಗೂ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಗಿದೆ. ಆ್ಯಕ್ಚುಲಿ ಇದು ತುಂಬ ಒಳ್ಳೆಯದು, ತುಂಬ ಪುರಾತನ ಕಾಲದ್ದು. ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ಅಂತಂದರು. ಸೊ ಅದರಿಂದ ಬಂದ್ವಿ. ಒಂಥರ ಚೆನ್ನಾಗಿದೆ. ಮತ್ತು ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತಂತೆ. ಆಮೇಲೆ ಇದು ಬಾಲಕೃಷ್ಣ ಇರೋವಂಥ ಜಾಗ, ಅಂದರೆ ಬರುತ್ತಲ್ಲ ಅಂಬೆಗಾಲ ಕೃಷ್ಣ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ದೇವಸ್ಥಾನ. ಸೊ ನೀವೆಲ್ಲ ನಮ್ಮ ವ್ಯೂವರ್ಸಲ್ಲಿ ಯಾರ್ಯಾರು ನೋಡ್ತಿದ್ದಾರೋ ಮಕ್ಕಳು ಬಗ್ಗೆ ಏನಾದರೂ ನಿಮಗೆ ಯಾವ್ದಾದ್ರು ದೇವಸ್ಥಾನ ಅದು ಇದು ನೋಡಬೇಕಾದ್ರೆ ಈ ದೇವಸ್ಥಾನಕ್ಕೆ ಬರ್ಬೋದು. ಆ್ಯಕ್ಚುಲಿ ಪುರೋಹಿತರು ಇವಾಗ ಹೇಳಿದ್ರು, ಅಲ್ಲೆಲ್ಲ ತೊಟ್ಲುಗಳೆಲ್ಲ ಹಾಕಿದ್ರು. ಸೊ ಅಮ್ಮ ಕೇಳಿದ್ರು ಏನಕ್ಕೆ ಅದು ತೊಟ್ಲೆಲ್ಲ ಹಾಕಿದ್ದಾರೆ ಅಂತ. ಆವಾಗ ಇಲ್ಲ, ಮಕ್ಕಳಿಲ್ಲ, ತುಂಬ ವರ್ಷದಿಂದ ಮಕ್ಕಳಿಲ್ಲ ಅನ್ನೋರು ಹರಕೆ ಮಾಡಿಕೊಂಡು ಮಕ್ಕಳಾದ್ಮೇಲೆ ಬಂದು ಇಲ್ಲಿ ಇದಾಗ್ತಾರೆ, ತೊಟ್ಲು ಕಟ್ತಾರೆ. ಇಲ್ಲಾಂದರೆ ನೀವೇ ಮನೆಯಿಂದಲೇ ತೊಗೊಬರ್ಬೋದು, ಇಲ್ಲ ಔಟ್ ಸೈಡಲ್ಲೇ ಸಿಗುತ್ತೆ ದೇವಸ್ಥಾನದ ಹೊರಭಾಗದಲ್ಲಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದ್ವಿ. ಮತ್ತು ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಲ್ಲಿ ಫೋಟೋ ಹಿಡಿಬಾರ್ದು ಅಂದರು, ಆದರೂ ನಡೆದ್ಬಿಟ್ಟಿದೆ.
ಚೆನ್ನಾಗಿ ಬಂದಿತ್ತು. ನೋಡಿದ್ರಿ ಅನಿಸುತ್ತೆ ನೀವು, ಫಸ್ಟ್ ಹಾಕಿದ್ನಲ್ಲ, ಇಲ್ಲಂದ್ರೆ ಇವಾಗ ಹಾಕ್ತಿದ್ರಿ ನೋಡಿ, ಇದೆ ದೇವರದು. ಸಕ್ಕತ್ತಾಗಿತ್ತಲ್ಲ. ಪುಟಾಣಿ ಕೃಷ್ಣ ತುಂಬ ಚೆನ್ನಾಗಿದೆ. ಈಗ ದೇವರಿದು ದರ್ಶನ ಆಯಿತು. ಈಗೇನಿದ್ರು ಮನೆ ಕಡೆಗೆ ಹೊರಡೋದು ಅಷ್ಟೇ, ಇನ್ನೆಲ್ಲೋ ಹೋಗೋದೇನಿಲ್ಲ. ಮೇನ್ ದೇವಸ್ಥಾನ ಹತ್ರ ಕಾಮಾಗಿ ಪೀಸ್ಫುಲ್ ಆಗಿದೆ. ಚೆನ್ನಾಗಿ ಹೇಳಿದ್ರು ಆ್ಯಕ್ಚುಲಿ ಅವರು. ವೀಡಿಯೋ ಮಾಡೋಂಗಿಲ್ಲ ಅಂದರು, ಇಲ್ಲಾಂದರೆ ವೀಡಿಯೋ ಮಾಡ್ತಿದ್ದೆ, ಹೆಲ್ಪ್ ಆಗ್ತಿತ್ತು ಯಾರಿಗಾದರೂ. ಬಟ್ ವೀಡಿಯೋ ಮಾಡೋಂಗಿಲ್ಲ ಅಂದರು. ನೋಡಿ ಹೆಂಗಿದೆ, ಓಡಾಯ್ತು ಟಪಕ್ ಟಪಕ್ ಅನ್ನೋದೆ. ನನ್ನ ಮಗಳು ಫಸ್ಟ್ ಟೈಮ್ ಅಂತ. ರಾಜಧಾನಿ ಬೆಂಗಳೂರಿನಿಂದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಹೋಗುವ ಹಾದಿಯಲ್ಲಿ ಪುರಾತನವಾದ ಶ್ರೀ ಅಪ್ರಮೇಯ ದೇವಾಲಯವು ಇದೆ. ಇದು ಶ್ರೀ ವೈಷ್ಣವ ಪರಂಪರೆಯಾಗಿ ಸೇರಿದ್ದಾಗಿದೆ. ಪುರಾಣಗಳ ಆಧಾರದಂತೆ ಅಪ್ರಮೇಯ ಸ್ವಾಮಿಯು ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಚತುರ್ಯುಗ ಮೂರ್ತಿಗಳಾಗಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗೈತಲ್ಲಮ್ಮ. ಅದು ಇನ್ನಷ್ಟೇ, ಇನ್ನೇನಿದ್ರು ಮನೆ ಕಡೆಗೆ ಹೋಗೋದು. ಹೋಗ್ತಾ ಒಂದಿವೆ, ಏನಾದರೂ ಫುಡ್ ಏನಾದ್ರು ಸಿಕ್ಕಿದ್ರೆ ಊಟ ಮಾಡ್ಕೊಂಡು ಮನೆಗೆ ಹೋಗೋದು, ಇಲ್ಲ ಮನೆಗೆ ಹೋಗಿ ಅನ್ನಗಿನ್ನ ಮಾಡ್ಕೊಂಡು ತಿನ್ನೋದು. ಏನು ಬೇಡ ನಡಿ ಬಂಗಾರಿ, ಸಾಕು ಇದೆಯಲ್ಲ. ಇಲ್ಲೇ ಸಿಗುತ್ತಂತೆ ಅದು ತೊಕ್ಲೋರು, ಪೂಜಾರಿ ಹೇಳಿದ್ರು. ಎಲ್ಲ ಕ್ಲೋಸ್ ಮಾಡ್ತಾರೆ. ಮ್ಯಾಗ್ನೆಟ್ ಅಂಗಡಿ ಇತ್ತು, ಕ್ಲೋಸ್. ನೋಡಿದ್ರಿ ಅಲ್ವಾ ಇವತ್ತೊಂದು ದಿನ ಎಷ್ಟು ದೇವಸ್ಥಾನಗಳು ನೋಡಿದ್ದೀವಿ ಅಂತ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನಗಳು, ಎಲ್ಲ ದೇವಸ್ಥಾನಗಳು ತುಂಬಾ ಚೆನ್ನಾಗಿತ್ತು. ಶ್ರೀರಂಗಪಟ್ಟಣದಲ್ಲಿ ಅಂದರೆ ಸ್ವಲ್ಪ ಬೇಗ ದರ್ಶನ ಆಗಿತ್ತು ಅಂತ ಹೇಳಿದ್ರೆ ನಾವು ಹೊಳೆ ಆಂಜನೇಯನ ಕೂಡ ನೋಡ್ಬೋದಿತ್ತು. ಬಟ್ ಅದೊಂದು ಮಿಸ್ ಆಯಿತು. ಇರಲಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಮತ್ತೆ ನೋಡೋಣ. ಮೈಸೂರಂತೂ ಒಂದಿನ ನೋಡೋದಕ್ಕೆ ಸಾಕಾಗೋದೇ ಇಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಯಾವುದಾದ್ರು ಬೇರೆ ಬೇರೆ ದೇವಸ್ಥಾನಗಳನ್ನ ಪ್ಲ್ಯಾನ್ ಹಾಕ್ಕೊಂಡು ಬರೋಣ. ಸೊ ಈಗ ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಡಬೇಕು. ಸೊ ಇದಾಗಿತ್ತು ಒಂದು ಪುಟಾಣಿ ವ್ಲಾಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.